ವಿಶಾಲ್ ನಿನ್ನ ನೋಡಕ್ ಬಂದಿದ್ನಾ? ಮುಖಂಟಿಪುರಕ್ಕೆ ಹೋದಾಗ ನಡೆದಿದ್ದ ಘಟನೆನ ಹೇಳ್ತಾ ಇದ್ದಾಳೆ ಅನ್ಸುತ್ತೆ. ಮುಕ್ಕಂಟಿಪುರ ಅಲ್ಲ ಯಜಮಾನ್ರೆ, ದೇವಿಪುರ. ದೇವಿಪುರನ ಬ್ರೋ, ಇಲ್ಲಿವರೆಗೂ ಹೆಸರು ತ್ರಿನೇತ್ರಿ ಅಂದ್ರು, ಊರ್ ಹೆಸರು ಕೇಳಿದ್ರೆ ಏನು ಹೇಳ್ತಾನೆ ಇರ್ಲಿಲ್ಲ. ಇವಾಗ ದೇವಿಪುರ ಅಂತ ಇದ್ದಾರೆ, ನೋಡಿದ್ಯಾ? ನಿಮ್ಮೂರು ದೇವಿಪುರನ? ಮುಕ್ಕಂಟಿಪುರ ಅಲ್ವಾ ಅಕ್ಕ? ದೇವಿಪುರ ಅಂತ ಹೇಳ್ದೆ ಅಲ್ವಾ? ಆ ಹೆಸರು ಯಾಕೆ ಹೇಳ್ತೆ ನಾನು? ಅದು ನಿನ್ನೂರೇ ಆಗಿದೆ ಅಲ್ವಾ? ಅಲ್ಲ, ಇದೇನ್ ಗುರುಗಳೇ, ನೈನೇ ಹುಟ್ಟಿದ್ದೂರು ಮುಕ್ಕಂಟಿಪುರ ಅಲ್ವಾ? ನೀನ್ ಹೇಳು ತ್ರಿನೇತ್ರಿ. ಅಲ್ಲ, ನಂದು ಮುಕ್ಕಂಟಿಪುರ ಅಲ್ಲ, ದೇವಿಪುರನೇ. ನನ್ನ ಅಳಿಯ ವಿಶಾಲು ಪ್ರಾಜೆಕ್ಟ್ಗೆ ಅಂತ ಅಲ್ಲಿ ಹೋದಾಗ ನೈನಮ್ಮ ಕೂಡ ಅದೇ ಊರಿಗೆ ಹೋಗಿದ್ಲು. ಅಲ್ಲಿ ಆಕ್ಸಿಡೆಂಟ್ ಆದಾಗ ಅವಳ ತಲೆಯಲ್ಲಿ ದೇವಿಪುರ ಅನ್ನೋದು ಫಿಕ್ಸ್ ಆಗಿಬಿಟ್ಟಿದೆ ಅನ್ಸತ್ತೆ. ನೆನ್ನೆವರೆಗೂ ಊರ ಹೆಸರು ಕೂಡ ಹೇಳ್ತಿರ್ಲಿಲ್ಲ, ಇವಾಗ ನೆನಪಾಗಿದೆ ಅನ್ಸತ್ತೆ. ಆದ್ರೆ ಸ್ವಂತ ಊರನ್ನು ಬಿಟ್ಟು ಆ ಊರ ಹೆಸರು ಯಾಕೆ ಹೇಳ್ತಿದ್ದಾಳ ಮಾವ? ಗುರುಗಳು ಕೂಡ ಅವಳ ಪರವಾಗಿ ದೇವಿಪುರಮೇ ನಿಮ್ಮೂರು ಅಂತಿದ್ದಾರೆ. ಇನ್ನೂ ಯಾವ್ದಾದ್ರು ವಿಷಯ ನೆನಪಿಗೆ ಬರ್ತಾ ಇದೆಯಾ ತ್ರಿನೇತ್ರಿ? ದೇವಿಪುರದಲ್ಲಿ ಯಜಮಾನ್ರಿಗೋಸ್ಕರ ರೋಡಲ್ಲಿ ಮೋಡ್ಕೊಂಡು ಹೋಗಿದ್ದೆ. ಯಜಮಾನ್ರಿ, ಯಜಮಾನ್ರಿ, ಎಸ್, ಹೌದು. ನನಗೆ ನೀನು ನನಗೋಸ್ಕರ ಬರ್ತಿದ್ದೀನಿ ಅಂತ ಹೇಳಿದಾಗಲೇ ತಾನೆ ಆಕ್ಸಿಡೆಂಟ್ ಆಗಿದ್ದು. ನಂಗೆ ಯಾವ ಆಕ್ಸಿಡೆಂಟು ಆಗಿಲ್ಲ ಯಜಮಾನ್ರೆ. ನಿಜವೇ? ಬಾರೆ ಬಾ. ಸುಸ್ತಾಗ್ತಿದೆ ರೀ. ನಿನ್ ಮುಖ ಇದೇನ್ ರನ್ನಿಂಗ್ ರೇಸಾ? ನನ್ ಕೈಲಿ ಆಗ್ತಾ ಇಲ್ಲ ರೀ. ಬಾರೆ, ಬೇಗ ಬಾರೆ. ನಿಮ್ಮಮ್ಮ ಏನಾದ್ರು ಆ ತ್ರಿನೇತ್ರಿ ಬಗ್ಗೆ ತಿಳ್ಕೋಬೇಕು ಅಂತ ಆ ಪೊಲೀಸ್ ಹತ್ರ ಹೇಳಿದ್ರು ಅನ್ಕೋ, 1 ವಾರದೊಳಗೆ ಶವ ಸಿಗೋದಂತೂ ಗ್ಯಾರಂಟಿ. ಆಮೇಲೆ ನಾವಿಬ್ರು ಜೈಲ್ ಪಾಲ್ ಗ್ಯಾರಂಟಿ. ಇವಾಗ ಏನ್ ಹೇಳ್ಬೇಕು? ನಾವೇ ಸಾಯಿಸಿದ್ದು ಅಂತ ಹೇಳು. ಆಗ್ಲಿ. ತಗದಂಗೆ ಮುಖದ ಮೇಲೆ ಬಾರಿಸ್ಬಿಡ್ತೀನಿ ನೋಡು. ಹಾಗೆ ಹೇಳ್ತೀಯಾ? ನೀವೇ ಹೇಳಿದಲ್ಲ. ನನ್ ಕರ್ಮ ಕಣೆ ನಿನ್ನ ಮದುವೆ ಮಾಡ್ಕೊಂಡಿದ್ದು. ನನ್ನ ಆಸ್ತಿವಂತನಾಗಿ ಮಾಡೋದಿಲ್ಲ ಕಣೆ, ಕೊಲೆಗಾರನಾಗೆ ಮಾಡ್ತೀಯ. ಅಬ್ಬಾ, ಏನ್ ಹೇಳ್ಬೇಕೋ ಹೇಳಿ. ನನಗ್ ತುಂಬಾ ಸುಸ್ತಾಗ್ತಿದೆ ಅಂದ್ರೂ ಕೇಳ್ತಾ ಇಲ್ಲ. ನಿಮ್ಮಮ್ಮ ಸ್ವಲ್ಪ ಹುಚ್ಚಿ. ಹಾಗ ಅನ್ಕೊಂಡಿರೋರೆ ಹುಚ್ಚರು. ಇವತ್ತೊಂದಿನ ಹುಚ್ಚಿ ಅಂತ ಆ ಪೊಲೀಸ್ ಅವನ್ಗೆ ನಂಬಿಸ್ಬೇಕೆ? ಅರ್ಥ ಆಯ್ತು. ಇನ್ನು ನನ್ ಮುಖ ಯಾಕೆ ನೋಡ್ತಾ ಇದ್ಯಾ? ದೊಡ್ಡ ಸುಂದರ ಹಂಗ ಅಂತ ನಡೀರಿ. ನಡಿ. ಹೇಳಿಮ್ಮ. ಸಹಾಯ ಮಾಡಪ್ಪ. ಎಷ್ಟು ಬೇಕು? ಅಯ್ಯೋ, ದುಡ್ಡು ಬೇಡಪ್ಪ. ನನ್ನ ಮೊಮ್ಮಗಳ ಹೆಸರಲ್ಲಿರೋ 5 ಎಕರೆ ಆಸ್ತಿ ಮತ್ತೆ ದೊಡ್ಡ ಮನೆ ಇದೆ. ಮತ್ತೆ ಇನ್ನೇನ್ ಬೇಕಮ್ಮ? ನನ್ನ ಮೊಮ್ಮಗಳು ಬೇಕಪ್ಪ. ಏನಂದ್ರೆ? ಹೌದಪ್ಪ, 3 ದಿವಸ ಆಯ್ತು ತ್ರಿನೇತ್ರಿ ಕಾಣಿಸ್ತಾನೆ ಇಲ್ಲ. ಫೋಟೋ ನೋಡು, ಅವಳನ್ನ ದಯವಿಟ್ಟು ಹುಡುಕೊಡಪ್ಪ.
ಅಮ್ಮ ಅಮ್ಮ ಏನೇ ಇಲ್ಲಿದ್ಯಾ? ಏನಾಯ್ತೆ ಇಲ್ಲಿಗೆ ಯಾಕೆ ಬಂದ್ರಿ? ನಿಮ್ಮನ್ನಿವ್ರು ಕಚ್ಲಿಲ್ವಲ್ಲ ಸರ್? ಹಾ? ಕಚ್ಚೋದಿಕ್ಕೆ ಅವನೇನು ಕೊಬ್ರಿನಾ ನಾನೇನು ಕೋತಿನಾ? ಅದ್ ಹಾಗಲ್ಲ ಅಮ್ಮ, ಕಚ್ಚಿದ್ರೆ ಪೊಲೀಸರಿಗೆ ಕೂಡ ಹುಚ್ಚಿಡಿಯತ್ತೆ ಅಂತ. ಹಾ ಏನದು? ನಿನಗೆ ಹುಚ್ಚಲ್ವತ್ತೆ? ಮನೆಗೆ ಹೋಗೋಣ ಬಾ. ನನಗೆ ಹುಚ್ಚು ಅಂತೀರಾ? ನಿಮ್ಮನ್ನ ಏನ್ ಮಾಡ್ಲಿ ಅಂತ ನಾನು ಇಲ್ಲಿ ತನಕ ಬಂದಿದ್ದೇನೆ ಜಾಸ್ತಿ ಆಗಿದೆ ಕಣೆ. ಬಾ, ನೀನು ಜಾಸ್ತಿ ಆಗಿ ನನ್ಗೆ ಹೊಡ್ಬಿಡ್ತಾರೆ. ಬಿಡಿ. ಬೇಕಾದ್ರೆ ಮನೆ ಕರ್ಕೊಂಡು ಹೋಗಿ, ಇಲ್ಲ ಅಂದ್ರೆ ಕೆಲ್ಸ ಬಿಡ್ತಾರೆ. ಹುಚ್ಚು ಜಾಸ್ತಿ ಆಗಿದೆ, ಕರ್ಕೊಂಡು ಹೋಗೋಣ ಬಾರೆ. ಬೇಗ ಬಾರೆ, ಇಲ್ಲ ಅಂದ್ರೆ ಎಲ್ಲರಿಗೂ ನನ್ನೆಲ್ಲ ಕರ್ಸ್ಬಿಡ್ತಾರೆ. ಹೋಗ್ತಾ ಇದ್ರು. ಬೇಗ ಬಾರೆ, ಬಿಡ್ರು. ಕರ್ಕೊಂಡು ನಡಿ. ಬಾ ಅಮ್ಮ. ಬಿಡ್ರು ನನ್ನ. ಬಾತೆ.